ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜುಲೈ 17ರಿಂದ ಆಷಾಢ ಶುಕ್ರವಾರ ಪೂಜೆ ಆರಂಭವಾಗಲಿದ್ದು ಸಿದ್ಧತೆಗಳು ಭರದಿಂದ ಸಾಗಿವೆ. ಉಸ್ತುವಾರಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ಬೆಟ್ಟಕ್ಕೆ ಭೇಟಿ ನೀಡಿ ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಅನುಷ್ಠಾನಗಳನ್ನು ಪರಿಶೀಲಿಸಿದರು. ವಿಐಪಿ ದರ್ಶನಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಬೆಳಗ್ಗೆ 5:30 ರಾತ್ರಿ 9:30 ಮಾತ್ರ ವಿಐಪಿಗಳಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಶಿಫಾರಸು ಪತ್ರ ತಂದವರಿಗೆ ಕೂಡ ಬೆಟ್ಟಕ್ಕೆ ವಾಹನ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಎಂಎಲ್ಎಗಳು, ನ್ಯಾಯಾಧೀಶರು, ಸಚಿವರು ಹಾಗೂ ಅವರ ಕುಟುಂಬಸ್ಥರಿಗೆ ಮಾತ್ರ ಬೆಟ್ಟದ ಮೇಲೆ ವಾಹನ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಶಿಫಾರಸು ಪತ್ರಗಳೊಂದಿಗೆ ಬರುವವರು ಲಲಿತಾ ಮಹಲ್ ಬಳಿ ವಾಹನ ನಿಲ್ಲಿಸಿ ಅಲ್ಲಿಂದ ಬಸ್ಸಿನಲ್ಲಿ ಬೆಟ್ಟಕ್ಕೆ ಬರಬೇಕಾಗುತ್ತದೆ ಎಂದು ಸಚಿವರು ತಿಳಿಸಿದರು. 17ನೇ ತಾರೀಕು ಅಂದರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ದೀವಿ. ಅದಾದ ನಂತರ ನಾಳೆದಿಂದ ಶುರು ಆಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇನು ತೀರ್ಮಾನ ಮಾಡಿದ್ವಿ ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ತೀವಿ. ಈಗ ವಿಐಪಿಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30ರಿಂದ 9:30 ಮತ್ತು ಅವ್ರು ಹೇಗೆ ಬರ್ತಾರೆ ಅಂತ ನೋಡಿಕೊಂಡು ಬೇಕಾದ್ರೆ ಸಾಯಂಕಾಲನೂ ಕೂಡ ಫಿಕ್ಸ್ ಮಾಡ್ತೀವಿ. ಆದರೆ ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂಥ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗೋಂಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30ರಿಂದ 9:00 ಅವ್ರಿಗೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರ್ತಾರೆ. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30ರಿಂದ 9:00 4 ಅವರ್ ಅವ್ರಿಗೆ ಅವಕಾಶ ಮಾಡ್ತೀವಿ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIPಗಳಂದರೆ MLAಗಳು, ಜಡ್ಜ್ಗಳು, ಮಿನಿಸ್ಟರ್ಗಳು ಅವ್ರದ್ದಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಬಿಡ್ತೀವಿ. ಲೆಟರ್ ತೊಗೊಂಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ಲಲಿತಾ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸು ಅಲ್ಲಿಂದ ಬಸ್ಸಲ್ಲಿ ಬರ್ತಾರೆ. ಪ್ರಶ್ನೆ ಇರುವಂಥದ್ದು ಈಗ MLAಗಳು, VIPಗಳು ಹೆಸರು ಹೇಳ್ಕೊಂಡು ಅವ್ರ ಕಡೆಯವರು ಅಂತ ಬರೋರು ಏನು ಮಾನದಂಡ ಅಂತ ಇಲ್ಲಿ ಅವ್ರಿಗೆ ಹೆಸರು ಹೇಳ್ಕೊಂಡು ಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ಅವ್ರ ರೆಫರೆನ್ಸಿಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದ್ದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ನೋಡಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ. ಅಲ್ಲ ಏನಾಗುತ್ತೆ ಅಂತಂದರೆ 300 ರೂಪಾಯಿ ಟಿಕೆಟ್ ನಾವು ಹಿಂದೆ ಮಾಡಿದಾಗ ಅವ್ರಿಗೂ ಮತ್ತು ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದು ಕಡೆ ಸೇರ್ತಾಯಿದ್ರು. ಅಲ್ಲಿ ಭಾಳ ಕ್ಲಾಶ್ ಆಗ್ತಾಯಿತ್ತು. ಮತ್ತು 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗೆ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಬೇಕಾದ್ರೆ ಮಾಡ್ತೀವಿ. ಕಂಬಳದ ವಿಚಾರ ಭಾಳ ದೊಡ್ಡ ಚರ್ಚೆ ಆಗ್ತದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾರೆ. ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿರೋದನ್ನು ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನು ಸೇರಿಸ್ಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಗೊತ್ತಾ, ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದ್ದಾವೆ, ಅದನ್ನು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತು ಅನ್ನೋದು ಗೊತ್ತಿರೋ 100 ಮರಗಳನ್ನು ಕಟ್ ಮಾಡಿ ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದಿರಂಗೆ ಕಂಬಳನ ನಡೆಸಬೇಕು ಅಂತ ಏನೋದು ಸೂಚನೆ ಬಂದರೆ ಪರಿಸರಕ್ಕೆ ಹಾನಿ ಆಗದಿರಂಗೆ ಎಲ್ಲ ವ್ಯವಸ್ಥೆ ಮಾಡಿ ತೀರ್ಮಾನ ಮಾಡಲೇಬೇಕು. ಇನ್ನು ಮುಖ್ಯಮಂತ್ರಿಗಳನ್ನು ಕೆಲವರು ಆತಂಕ ಏನು ಅಂತಂದ್ರೆ ಈ ವರ್ಷ ಮಾತ್ರ ಆಡ್ತಾರೆ, ಇಡೀ ದಸರಾಗೆ ಅದನ್ನು ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆತಂಕ ಇದೆ. ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನೂ ನಮ್ಮ ಮೈಸೂರು ಜನ ನೋಡಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತೀವಿ. ಯಾಕಂದ್ರೆ ಬರೀ ರಾಜಕಾರಣ ಮಾತಾಡೋಕ್ಕೆ ಸಂಘ ಸಂಸ್ಥೆಗಳು ಕೂಡ ವಿರೋಧ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತೇಳಿಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾಡ್ತೀವಿ. ಸರ್, ಈಗ ಮೆಟ್ಲತ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ ಸರ್.
ಪರ್ಮನೆಂಟ್ ಶೌಚಾಲಯ ಎಲ್ಲಾದರೂ ನೋಡಿ ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಈ ಆಶಾ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.